ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. आपके इंचार्ज अमित शाह जी हैं, डिपार्टमेंट को अमित शाह चलाते हैं, तो फिर उनकी फोटो क्यों है यहाँ पे? ಮೊನ್ನೆಯಿಂದ ಈ ವಿಡಿಯೋವನ್ನ ಹಾಕೊಂಡು ನೋಡಿ, ರಾಹುಲ್ ಅವರ ಅಬ್ಬರ. ಇಡೀ ದೇಶವನ್ನ ಬಿಜೆಪಿ ಆಳ್ತಾ ಇದೆ, ಆದರೆ ಅನ್ಯಾಯವನ್ನ ಪ್ರಶ್ನೆ ಮಾಡುವಂತಹ ಜನನಾಯಕ ರಾಹುಲ್ ಇಟಲಿ, ವಿದ್ಯಾರ್ಥಿ ನಾಯಕ, ಹೀಗೆ ಏನೇನೋ ಬರ್ಕೊಂಡು ಕಾಂಗ್ರೆಸ್ ಅವರ ಒಂದು ಎಕೋಸಿಸ್ಟಮ್ ಹಾಕೊಳ್ತಾ ಇದೆ. ಇರಲಿ, ರಾಹುಲ್ ಅವರು ಇಲ್ಲಿ ಏನು ಕೇಳ್ತಾರೆ? ನಿಮ್ಮ ಇನ್ಚಾರ್ಜ್ ಅಮಿತ್ ಶಾ ಅವರ ಡಿಪಾರ್ಟ್ಮೆಂಟ್ ಅನ್ನು ಅಮಿತ್ ಶಾ ಅವರು ನಡೆಸ್ತಾ ಇದ್ದಾರಾ? ಹಾಗಿದ್ರೆ ಅವರ ಫೋಟೋ ಇಲ್ಲಿ ಯಾಕಿದೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಇದು ಎಲ್ಲಿ ಆಗಿರೋದು? ದೆಹಲಿ ಪೊಲೀಸ್ ಠಾಣೆಯಲ್ಲಿ. ಅಮಿತ್ ಶಾ ಅವರ ಫೋಟೋವನ್ನು ನೋಡಿ ರಾಹುಲ್ ಇಟಲಿ ಅವರು ಸಿಟ್ಟಾಗ್ಬಿಟ್ರಂತೆ. ನಮಗೇನು ಹಾಗೆ ಕಾಣಿಸ್ಲಿಲ್ಲ, ಇಟ್ಸ್ ಓಕೆ. ಅಮಿತ್ ಶಾ ಅವರ ಫೋಟೋ ಅಲ್ಲಿ ಯಾಕೆ ಇದೆ ಅಂತ ಕೇಳುವಂತ ರಾಹುಲ್ ಅವರಿಗೆ ಬಹುಶಃ ಈ ಪ್ರೋಟೋಕಾಲ್ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂತ ಅನ್ಸುತ್ತೆ. ನೋಡಿ, ಅಲ್ಲಿ ಯಾವ ಫೋಟೋವನ್ನು ನೋಡಿ ರಾಹುಲ್ ಅವರು ಪ್ರಶ್ನೆಯನ್ನ ಎತ್ತಿದ್ರು, ಅದರ ಹಿಂದೆ ಇರುವಂತದ್ದು ವೆರಿ ಸಿಂಪಲ್ ಬೇಸಿಕ್ ಕ್ವೆಶನ್. ಏನು? ದೆಹಲಿ ಪೊಲೀಸರು, ಆ ಪೊಲೀಸ್ ಇಲಾಖೆ ಯಾರ ಅಡಿಯಲ್ಲಿ ಬರುತ್ತೆ? ಇಲ್ಲಿ ಬಹಳಷ್ಟು ಮಂದಿಗೆ ದೆಹಲಿಯ ಪೊಲೀಸ್ ಇಲಾಖೆ ಅಲ್ಲಿನ ಎಲೆಕ್ಟೆಡ್ ಗವರ್ಮೆಂಟ್ ಅಂದ್ರೆ ದೆಹಲಿ ಸರ್ಕಾರದ ಅಡಿಯಲ್ಲಿ ಬರುತ್ತೆ, ಅವರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಬಟ್ ಅಲ್ಲ, ದೆಹಲಿ ಆಕ್ಚುಲಿ ಬೇರೆ ರಾಜ್ಯಗಳಿಗಿಂತ ಒಂದು ಸ್ವಲ್ಪ ವಿಭಿನ್ನ. ಇಲ್ಲಿ ಪೊಲೀಸ್ ಹಾಗೆ ಕಾನೂನು ಸುವ್ಯವಸ್ಥೆ ದೆಹಲಿ ಸರ್ಕಾರದ ಅಡಿಯಲ್ಲಿ ಬರಲ್ಲ, ಬದಲಾಗಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ದೆಹಲಿ ಪೊಲೀಸರ ಆಡಳಿತಾತ್ಮಕ ನಿಯಂತ್ರಣ ಗೃಹ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೈಯಲ್ಲಿ ಇದೆ. ಸೊ ಈಗ ಈ ಸಚಿವಾಲಯವನ್ನ ನೋಡ್ಕೊಳ್ತಾ ಇರೋದು ಯಾರು? ಭಾರತದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು. ಅದಕ್ಕೆ ಕೇವಲ ರಾಜಕೀಯ ಕಣ್ಣಲ್ಲಿ ಮಾತ್ರ ನೋಡಿದ್ರೆ ಸಾಕಾಗಲ್ಲ, ಅಥವಾ ಎಲ್ಲ ಕಡೆ ನಾನೇ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋದ್ರೆ ಹೀಗೆ ಆಗೋದು. ಅಮಿತ್ ಶಾ ಬಿಜೆಪಿ ನಾಯಕ ಆಗಿರಬಹುದು, ಬಟ್ ಅಟ್ ದ ಸೇಮ್ ಟೈಮ್ ಅವರು ಈ ದೇಶದ ಗೃಹ ಸಚಿವರು ಕೂಡ ಹೌದು. ರಾಹುಲ್ ಇಟಲಿ ಅವರೇ, ದೆಹಲಿ ಪೊಲೀಸ್ ಇದೇ ಗೃಹ ಸಚಿವರ ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕೆಲಸವನ್ನ ಮಾಡುತ್ತೆ. ವೆರಿ ಸಿಂಪಲ್. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೆಹಲಿ ಪೊಲೀಸ್ ಠಾಣೆ ಆಗಿರಬಹುದು, ಅಥವಾ ಸರ್ಕಾರಿ ಸಂಸ್ಥೆಗಳಲ್ಲಿ ಆಗಿರಬಹುದು, ರಾಷ್ಟ್ರಪತಿಗಳ ಫೋಟೋ, ಪ್ರಧಾನಮಂತ್ರಿಗಳ ಫೋಟೋ, ಅಥವಾ ಈ ಸಾಂವಿಧಾನಿಕ ಅಥವಾ ಆಡಳಿತಾತ್ಮಕ ಹುದ್ದೆಯಲ್ಲಿ ಇರುವಂತಹವರ ಫೋಟೋಗಳಿರುವಂಥದ್ದು ಹೊಸದೇನಲ್ಲ. ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲೂ ಕೂಡ ಪ್ರಧಾನಮಂತ್ರಿಗಳ ಫೋಟೋ ಅಥವಾ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂತಹವರ ಫೋಟೋಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ಕೇವಲ ಈ ಪೊಲೀಸ್ ಠಾಣೆಯಲ್ಲಿ ಅಮಿತ್ ಶಾ ಅವರ ಫೋಟೋ ಇದೆ ಅನ್ನೋದನ್ನ ನೋಡಿ ನೇರವಾಗಿ ದೆಹಲಿ ಪೊಲೀಸರು ಒಂದು ರಾಜಕೀಯ ಪಕ್ಷದ ಕಚೇರಿಯಾಗಿ ಬದಲಾಗಿದೆ, ಅವರ ಅಂಡರಲ್ಲಿ ಬರ್ತಾ ಇದ್ದಾರೆ, ನೇರವಾಗಿ ಅವರಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ತೀರ್ಮಾನ ಮಾಡುವಂಥದ್ದು ರಾಹುಲ್ ಆ್ಯಂಡ್ ಗ್ಯಾಂಗ್ನ ಒಂದು ಸ್ವಲ್ಪ ಆತುರದ ನಿರ್ಧಾರ ಆಗಿಬಿಡ್ತು ಅಂತ ನನಗನ್ಸುತ್ತೆ. ಹೀರೋ ಆಗೋದಕ್ಕೆ ಹೊರಟು ಜಸ್ಟ್ 2 ನಿಮಿಷದಲ್ಲಿ ತಾವೇ ಎಕ್ಸ್ಪೋಸ್ ಆಗಿಬಿಟ್ರು ರಾಹುಲ್ ಅವರು. ಸೊ ದೆಹಲಿ ಪೊಲೀಸ್ ಗೃಹ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ರಾಹುಲ್ ಅವರೇ. ಈಗ ಗೃಹ ಸಚಿವರು ಯಾರು? ಸ್ಪೆಷಲ್ ಆಗಿ ಹೇಳಬೇಕಾಗಿಲ್ಲ, ರಾಹುಲ್ ಅವರಿಗೆ ಗೊತ್ತೇ ಇರಬೇಕಲ್ವಾ, ಅಮಿತ್ ಶಾ ಅವರು. ಹಾಗಾದ್ರೆ ರಾಹುಲ್ ಅವರಿಗೆ ಈ ಪೊಲೀಸ್ ಠಾಣೆಯೊಳಗೆ ಗೃಹ ಸಚಿವರ ಫೋಟೋವನ್ನು ಹಾಕಿದ್ರೆ ಇಷ್ಟೊಂದು ಸಮಸ್ಯೆ ಯಾಕೆ ಆಗ್ತಾ ಇದೆ ಅಂದ್ರೆ, ತಲತಲಾಂತರದಿಂದ ಎಲ್ಲಾ ಕಡೆ ನಕಲಿ ಗಾಂಧಿ ಕುಟುಂಬದ ಫೋಟೋಗಳೇ ರಾರಾಜಿಸ್ತಾ ಇದ್ವು. ಈಗ ಎಲ್ಲೋ ಬದಲಾಗಬಿಟ್ಟಿದೆ, ಎಲ್ಲಾ ಕಡೆ ಬಿಜೆಪಿನೇ ರೂಲ್ ಮಾಡ್ತಾ ಇದೆ. ಈಗ ಎಲ್ಲಿ ನೋಡಿದ್ರು ಕೂಡ ಮೋದಿ ಅವರ ಫೋಟೋನೇ ಕಾಣಿಸುತ್ತೆ, ಎಲ್ಲಾ ಕಡೆ ನೋಡಿದ್ರೆ ಅಮಿತ್ ಶಾ ಅವರ ಫೋಟೋನೇ ಕಾಣಿಸುತ್ತೆ ಅನ್ನುವಂತಹ ಟೆನ್ಷನ್ ಏನಾದ್ರೂ ಆಗ್ತಾ ಇದೆ ರಾಹುಲ್ ಅವರಿಗೆ. ವೀಕ್ಷಕರ, ಆಶ್ಚರ್ಯ ಆಗೋದೇನು ಅಂತಂದ್ರೆ ರಾಹುಲ್ ಅವರಿಗೆ ಪ್ರೋಟೋಕಾಲ್ ಬಗ್ಗೆ ಎಲ್ಲ ಗೊತ್ತಿಲ್ಲವಾ ಅಂತ. ನಿಮ್ಮ ಸರ್ಕಾರ ಇದ್ದಾಗ ನಿಮ್ಮ ಪ್ರಧಾನಮಂತ್ರಿ ಗೃಹ ಸಚಿವರ ಫೋಟೋಗಳು ಇರ್ತಾ ಇದ್ವು, ಯಾಕೆ ಗೊತ್ತಿಲ್ವಾ ರಾಹುಲ್ ಇಟಲಿ ಅವರೇ? ಈಗ ಅಮಿತ್ ಶಾ ಅವರು ಗೃಹ ಸಚಿವರು, ಹಾಗಾಗಿ ಅವರ ಫೋಟೋ ಇದೆ. ಯಾಕಂದ್ರೆ ದೆಹಲಿ ಪೊಲೀಸ್ ಅವರ ಸಚಿವಾಲಯದ ಅಡಿಯಲ್ಲೇ ಬರುತ್ತೆ. ಹಾಗಾಗಿ ಪ್ರೋಟೋಕಾಲ್ ಏನು, ರಾಜಕೀಯ ಏನು, ಎಲ್ಲವನ್ನ ರಾಹುಲ್ ಅವರಿಗೆ ಯಾರಾದ್ರೂ ಒಂದು ಸ್ವಲ್ಪ ಅರ್ಥ ಮಾಡಿಸೋದು ಒಳ್ಳೇದು. ಆಮೇಲೆ ಇಷ್ಟೆಲ್ಲ ಕೇಳುವಂತಹ ರಾಹುಲ್ ಅವರಿಗೆ ತಮ್ಮ ಆಡಳಿತದಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ದಾಗ ಅವರ ಜಾಗದಲ್ಲಿ ಯಾರು ಸಹಿ ಹಾಕ್ತಾ ಇದ್ರು, ಅವರ ಜಾಗದಲ್ಲಿ ಯಾರು ಕೂರ್ತಾ ಇದ್ರು, ಅವರ ಜಾಗದಲ್ಲಿ ಯಾರು ನಿಲ್ತಾ ಇದ್ರು, ಅವರ ಜಾಗದಲ್ಲಿ ಯಾರು ಮಾತಾಡ್ತಾ ಇದ್ರು, ಅವರನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದ್ರು, ಇದನ್ನ ಸ್ಪೆಷಲ್ ಆಗಿ ಬಿಡಿಸಿ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀನಿ. ಹಾಗೆ ನೋಡಿದ್ರೆ ಬಹಳಷ್ಟು ಉದಾಹರಣೆಗಳನ್ನ
ರಾಹುಲ್ ಅವರಿಗೆ ಕೊಡ್ತಾ ಹೋಗ್ಬೋದು. ಒಂದು 2 ಉದಾಹರಣೆನೂ ಕೊಡ್ತೀನಿ. ಈ ಫೋಟೋಗಳನ್ನೊಮ್ಮೆ ನೋಡಿ. ಇಡೀ ಗಾಂಧಿ ಕುಟುಂಬದವರು ಫೋಟೋ ಮೇಲೆ ಇದೆ. ಬಟ್ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ ವೀರರಾಣಿ ಲಕ್ಷ್ಮೀಬಾಯಿ ಅವರ ಫೋಟೋ ಕೆಳಗೆ ಕಾಲಿನ ಹತ್ರ ಇದೆ. ಯಾಕೆ? ನಿಮ್ಮ ಕುಟುಂಬದಿಂದ ಈ ದೇಶನ ರಾಹುಲ್ ಇಟಲಿ ಅವರೇ, ನೀವ ಈ ದೇಶಕ್ಕೆ ಹೋರಾಟವನ್ನ ಮಾಡಿ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದು ಅಲ್ಲ, ಪ್ರಶ್ನೆ ಮಾಡಬೇಕಾಗತ್ತಲ್ವಾ? ಆಮೇಲೆ ಈ ಒಂದು ವಿಡಿಯೋವನ್ನು ನೋಡಿ. ಯಾಕೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿದ್ರೂ ಕೂಡ ರಾಹುಲ್ ಅವರ ತಾಯಿ ಸೋನಿಯಾ ಅವರು ಈ ರೀತಿಯೆಲ್ಲ ನಡ್ಕೊಳ್ತಾ ಇದ್ದಾರೆ? ಯಾಕೆ ಮನಮೋಹನ್ ಸಿಂಗ್ ಅವರನ್ನ ಮೂಲೆ ಗುಂಪು ಮಾಡಿರುವಂಥದ್ದು? ಯಾಕೆ ಅವರನ್ನ ಆ ರೀತಿ ನಡೆಸ್ಕೊಳ್ತಾ ಇದ್ದಾರೆ? ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಥವಾ ಸೋನಿಯಾ ಅವರ? ಏನು ಸೋನಿಯಾ ಅವರು ಸರ್ಕಾರವನ್ನು ನಡೆಸ್ತಾ ಇದ್ರ ಅಂತ ಕೇಳೋದಕ್ಕಾಗತ್ತಾ ರಾಹುಲ್ ಇಟಲಿ ಅವರೇ? ಇಂಥ ಪ್ರಶ್ನೆಗಳು ಬಹಳಷ್ಟಿದಾವೆ ಕೇಳೋದಾದ್ರೆ. ಪ್ರಶ್ನೆ ಕೇಳೋದಕ್ಕೂ ಮೊದಲು ಅಮಿತ್ ಶಾ ಅವರ ಫೋಟೋ ಇಲ್ಲಿ ಯಾಕಿದೆ ಅಂತ ಕೇಳೋ ಮೊದಲು ಅರ್ಥ ಮಾಡ್ಕೊಳ್ಳಿ ಏನು ವಿಚಾರ ಅಂತ. ವೀಕ್ಷಕರು, ಇನ್ನು ಮೋದಿಜಿ ಅವರನ್ನ ಟೆಲಿಪ್ರಾಂಪ್ಟರ್ ಅವರಿಗೆ ಟೆಲಿಪ್ರಾಂಪ್ಟರ್ ಇಲ್ಲದ ಓದೋದಕ್ಕೆ ಬರಲ್ಲ ಅಂತ ಕಾಂಗ್ರೆಸ್ ಎಕೋಸಿಸ್ಟಮ್ ತಮಾಷೆ ಮಾಡೋದನ್ನ ನೀವೆಲ್ಲರೂ ಕೂಡ ನೋಡಿರ್ತೀರ. ಆದರೆ ಅವರದೇ ನಾಯಕ ರಾಹುಲ್ ಇಟಲಿ ಅವರು ಮೊನ್ನೆ ಈ ಹ್ಯೂಮನ್ ಟೆಲಿಪ್ರಾಂಪ್ಟರಿನ ಒಂದು ಝಲಕನ್ನ ತೋರಿಸ್ಕೊಟ್ಟಿದ್ದಾರೆ. ಹೇಗೆ ಅಂತ ಕೇಳೋದಾದ್ರೆ ವಿಡಿಯೋ ಇದು ನೋಡ್ಕೊಂಡು ಬನ್ನಿ. जी पुणे एनर्जी कहाँ है? Sir, I'll ask you a thing. Yeah. You just address them in Marathi saying Pune Manje Prem. Okay? Pune means love. Okay? Manje Prem. Pune Manje Prem. And I say Pune Manje Prem. You have to all say. We'll just do it. Okay, and now, girls, सुनो, सर पुणे में आए हैं, तो पुणे वालों के लिए भी तो कुछ खास मैसेज सर. Pune Manje Prem. Thank you. पुणे मंजे प्रेम. पुणे बोल मंजे दिया, प्रेम. guys. से- क्या बात है. ಮೊನ್ನೆ ಛಾತ್ರೋಂಕಿ ಗೂಂಜ್ ಕಾರ್ಯಕ್ರಮ ಆಯ್ತಲ್ವಾ, ಅಲ್ಲಿ ಆಂಕರ್ ರಾಹುಲ್ ಇಟಲಿ ಅವರಿಗೆ ನಾನು ನಿಮಗೆ ಈ ರೀತಿಯಾಗಿ ಪ್ರಶ್ನೆಯನ್ನ ಕೇಳ್ತೀನಿ, ನೀವು ಇದಕ್ಕೆ ಈ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿಕೊಡ್ತಾ ಇದ್ದಾರೆ. ಅಂದ್ರೆ ಇವ್ರಿಗೆ ಏನು ಕ್ವೆಶ್ಚನ್ ಕೇಳ್ತಾರೆ ಅದನ್ನು ಹೇಳ್ತಾ ಇದ್ದಾರೆ, ಅದಕ್ಕೆ ಏನು ಆನ್ಸರ್ ಅನ್ನು ಕೊಡಬೇಕು ಅದನ್ನು ಹೇಳಿಕೊಡ್ತಾ ಇದ್ದಾರೆ. ಪಾಪ ಇಷ್ಟೆಲ್ಲ ಡಿಸ್ಕಸ್ ಮಾಡುವಾಗ ಮೈಕ್ ಆಫ್ ಮಾಡೋದು ಮರ್ತು ಬಿಟ್ಟಿದ್ದಾರೆ. ಕೇಳಿಸ್ತಾ ಇದೆ. ಕೊನೆಗೆಲ್ಲ ಡಿಸ್ಕಸ್ ಮಾಡಿದ್ರು. ಆಂಕರ್ ಕೇಳ್ತಾರೆ, ಸರ್ ಪುಣೆಗೆ ಬಂದಿದ್ದೀರಾ, ಪುಣೆ ಜನರಿಗೆ ಏನಾದರೂ ವಿಶೇಷವಾದಂತಹ ಮೆಸೇಜ್ ಅನ್ನ ಕೊಡಿ ಸರ್ ಅಂತ ಅಂದಾಗ ರಾಹುಲ್ ಅವರು ಪುಣೆ ಮಾಂಚೆ ಪ್ರೇಮ್ ಅಂತ ಹೇಳ್ತಾರೆ. ಅಂದ್ರೆ ಆಂಕರ್ ಹೇಳಿಕೊಟ್ಟಿದ್ರು ಅದನ್ನ ಹೇಳ್ತಾರೆ, ಆ 4 ಪದಗಳನ್ನ ಆಂಕರ್ ಅವರು ತಾವೇ ಹೇಳಿಕೊಟ್ಟು ರಾಹುಲ್ ಅವ್ರ ಕೈಯಲ್ಲಿ ಹೇಳಿಸಿರುವಂಥದ್ದು. ಆದರೂ ಇಷ್ಟೆಲ್ಲ ಮಾಡಿದ ಮೇಲೂ ಅವರ ಓವರ್ ಆ್ಯಕ್ಟಿಂಗ್ ನೋಡಿ. ಆ ಓವರ್ ಆ್ಯಕ್ಟಿಂಗಿಗೆ 500 ಅಲ್ಲ 5,000 ಆದರೂ ಕಟ್ ಮಾಡಲೇಬೇಕು. ಬೇಕಾದರೆ ಆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ. जी पुणे एनर्जी कहाँ है? Sir, I'll ask you a thing. Yeah. You just address them in Marathi saying Pune Manje Prem. Okay? Pune means love. Okay? Manje Prem. Pune Manje Prem. And I say Pune Manje Prem. You have to all say. We'll just do it. Okay, and now, girls, सुनो, सर पुणे में आए हैं, तो पुणे वालों के लिए भी तो कुछ खास मैसेज सर. Pune Manje Prem. Thank you. पुणे मंजे प्रेम. पुणे बोल मंजे दिया, प्रेम. guys. से- क्या बात है. ವೀಕ್ಷಕರ, ಮತ್ತೊಂದು ಕಡೆ ಈ ಪುಣೆಯ ಛಾತ್ರೋಂಕಿ ಗೂಂಜ್ ಕಾರ್ಯಕ್ರಮದ ವಿಚಾರದಲ್ಲಿ ಸಂಜಯ್ ರಾವತ್ ಅವರ ಅಸಲಿಯತ್ತು ಬಯಲಾಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಂಜಯ್ ರಾವತ್ ಅವರೊಂದು ವಿಡಿಯೋವನ್ನು ಪೋಸ್ಟ್ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ. ಯಾವ ವಿಡಿಯೋ ಅನ್ನೋದನ್ನ ನೀವು ನೋಡಿ. ಆಕ್ಚುಲಿ ಆ ವಿಡಿಯೋ ರಾಹುಲ್ ಅವರ ಕಾರ್ಯಕ್ರಮದ ಬಿಡಿ, ಅಸಲಿಗೆ ಭಾರತದ ವಿಡಿಯೋನೇ ಅಲ್ಲ. ಅದು 2026ರ ಜೂನ್ 27ಕ್ಕೆ ಮೆಕ್ಸಿಕೋ ಸಿಟಿಯಲ್ಲಿ ನಡೆದಂತಹ ಫಿಫಾ ಫ್ಯಾನ್ ಫೆಸ್ಟ್ನ ಒಂದು ವಿಡಿಯೋ. ಅದು ಅಲ್ಲಿಯ ವಿಡಿಯೋ. ಅಂದ್ರೆ ರಾಹುಲ್ ಅವರ ಕಾರ್ಯಕ್ರಮ ಏನಿತ್ತು ಅದು ಹಿಟ್ ಆಗಿಬಿಟ್ಟಿದೆ. ಅದು ಫ್ಲಾಪ್ ಏನು ಅಲ್ಲ. ಹೇಗೆ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೇಗೆ ರಾಹುಲ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಜನ ಬರ್ತಾ ಇದ್ದಾರೆ ನೋಡಿ ಅಂತ ಒಂದು ನರೇಟಿವ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಈ ವಿಡಿಯೋ ಮೂಲಕ ಟ್ರೈ ಮಾಡಿದ್ರು. ಫ್ಲಾಪ್ ಆಯಿತು. ಅಂಡ್ ಅದರಲ್ಲೂ ಮಜಾ ನೋಡಿ,
ಹಾಕಿದ್ದು ಫೇಕ್ ವಿಡಿಯೋ. ಅದು ಸಾಕಾಗಲಿಲ್ಲ ಅಂತ ಅದರಲ್ಲಿ ಅಮಿತ್ ಶಾಜಿ ಅವರಿಗೆ ಸವಾಲ್ ಬೇರೆ. ಅಮಿತ್ ಶಾ ಅವರೇ ತಾಕತ್ತಿದ್ರೆ ಈ ಬಿರುಗಾಳಿ ಸುಂಟರ ಗಾಳಿಯನ್ನು ತಡೆಯೋದಕ್ಕಾಗುತ್ತಾ? ಅಂದರೆ ಸೋಷಿಯಲ್ ಮೀಡಿಯಾ ಜಮಾನದಲ್ಲೇ ಈ ರೇಂಜಿಗೆ ಇವರು ಸುಳ್ಳೆಲ್ಲ ಹಾಕಿ ಸವಾಲನ್ನು ಹಾಕ್ತಾ ಇದ್ದಾರೆ ಅಂತಂದರೆ ಇನ್ನು ಸೋಷಿಯಲ್ ಮೀಡಿಯಾ ಇಲ್ಲದೆ ಇರುವಾಗ ಇನ್ನು ಏನೇನೆಲ್ಲ ಆಟ ಆಡಿರ್ಲಿಕ್ಕಿಲ್ಲ. ಹೌದೋ ಅಲ್ವೋ? ಈ ಪುಣೆಯ ಛಾತ್ರೋಂಕಿ ಗೂಂಜ್ ಕಾರ್ಯಕ್ರಮದಲ್ಲಿ ನೀನು ವಿದ್ಯಾರ್ಥಿಯ ಹಾಗೆ ನಟಿಸಿ ರಾಹುಲ್ ಇಟಲಿ ಅವರ ಜೊತೆಗೆ ಮಾತಾಡಿ ಅವರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಬೇಕು, ಈ ರೀತಿ ಹೇಳಿ ನನಗೆ 25,000 ಆಫರ್ ಮಾಡಲಾಗಿತ್ತು ಅಂತ ಒಬ್ಬ ಇನ್ಫ್ಲುಯೆನ್ಸರ್ ಈಗ ಓಪನ್ ಆಗಿ ರಾಹುಲ್ ಗ್ಯಾಂಗ್ನ ಅಸಲಿಯತ್ತನ್ನು ಕೂಡ ಹೊರಗೆ ಹಾಕ್ತಾ ಇರುವಂಥದ್ದು. ಒಬ್ಬೊಬ್ಬರಾಗೆ ಹೊರಗೆ ಬರ್ತಾ ಇದ್ದಾರೆ ಅಂದರೆ ಸತ್ಯ ಏನನ್ನುವಂಥದ್ದನ್ನು ಹೇಳೋದಕ್ಕೆ. ವೀಕ್ಷಕರು, ಕೊನೆಯದಾಗಿ ಮೊನ್ನೆ ಮಹಾರಾಷ್ಟ್ರದಲ್ಲಿ ಆ ವಿದ್ಯಾರ್ಥಿಗಳ ಜೊತೆಗಿನ ಸಂವಾದದ ಸಂದರ್ಭದಲ್ಲಿ ರಾಹುಲ್ ಇಟಲಿ ಮನುಸ್ಮೃತಿ ಮನಸ್ಥಿತಿಯನ್ನ ಟೀಕೆ ಮಾಡ್ತಾ ವಿದ್ಯಾರ್ಥಿಗಳು ಪಿತೃಪ್ರಭುತ್ವವನ್ನ ಹೊಡೆದುರುಳಿಸಬೇಕು, ಮನುಸ್ಮೃತಿಯ ಬಂಧನದಿಂದ ಮಹಿಳೆಯರು ಮುಕ್ತರಾಗಬೇಕನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಎಲ್ಲ ವಿಚಾರದ ಬಗ್ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ರಾಹುಲ್ ಅವರು ಇತ್ತೀಚೆಗೆ ನಡ್ಕೊಳ್ತಾ ಇರುವಂತಹ ರೀತಿ ಆಗಿರಬಹುದು, ಅವರು ಮಾತಾಡ್ತಾ ಇರುವಂತಹ ರೀತಿ ಆಗಿರ್ಬೋದು, ಇವೆಲ್ಲವನ್ನ ಟೀಕೆ ಮಾಡಿ ಯೋಗಿ ಆದಿತ್ಯನಾಥ್ ಜಿ ಅವರು ಸೋಮವಾರ ಅಂದರೆ ಇವತ್ತು ಒಂದು ಭಾಷಣದಲ್ಲಿ ಹೇಳ್ತಾರೆ, ಭಾರತದ ಪರಂಪರೆಯನ್ನು ಖಂಡಿಸೋದು ಇವರು ಜನ್ಮಸಿದ್ಧ ಹಕ್ಕು ಅಂತ ಪರಿಗಣಿಸ್ಬಿಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕನ ಪಾತ್ರವನ್ನು ಸ್ಥಾನವನ್ನು ಇವರು ಹಾಳು ಮಾಡಿಬಿಟ್ಟಿದ್ದಾರೆ. ನಗರ ನಕ್ಸಲರ ಮೂಲಕ ಭಾರತದ ಪ್ರಸ್ತುತ ಪೀಳಿಗೆಯ ಭವಿಷ್ಯವನ್ನ ನೀವು ಯಾಕೆ ಹಾಳು ಮಾಡೋದಕ್ಕೆ ಬಯಸ್ತಾ ಇದ್ದೀರಾ? ರಾಹುಲ್ ಜಿ, ದೇಶ ಒಬ್ಬ ವ್ಯಕ್ತಿಯಾಗಿ ನಿಮ್ಮಿಂದ ಯಾವುದೇ ನಿರೀಕ್ಷೆಗಳನ್ನ ಹೊಂದಿಲ್ಲ. ಆದರೆ ಭಾರತದ ಅತ್ಯುನ್ನತವಾದಂತಹ ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನೀವು ದೇಶದ ಪ್ರಜಾಪ್ರಭುತ್ವಕ್ಕೆ ಜವಾಬ್ದಾರರಾಗಿರ್ತೀರಿ. ನೀವು ಸಂವಿಧಾನದ ಮೇಲೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ. ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಭಾರತದ ಸಂಪ್ರದಾಯ ಪರಂಪರೆಯನ್ನ ಖಂಡಿಸೋದು ನಿಮ್ಮ ಜನ್ಮಸಿದ್ಧ ಹಕ್ಕು ಅಂತ ಪರಿಗಣಿಸ್ತಾ ಇದ್ದೀರಾ. ನೀವು ಉತ್ತರ ಪ್ರದೇಶದ ಹೊರಗೆ ಹೋದ್ರೆ ಉತ್ತರ ಪ್ರದೇಶವನ್ನು ದೂಷಿಸ್ತೀರಿ, ಅವಮಾನಿಸ್ತೀರಿ. ಭಾರತದ ಹೊರಗೆ ಹೋದ್ರೆ ಭಾರತವನ್ನೇ ಅವಮಾನಿಸ್ತೀರಿ. ನೀವು ಮನುಸ್ಮೃತಿ, ಪ್ರಭು ಶ್ರೀರಾಮ್ ಅಥವಾ ಭಾರತದ ಪರಂಪರೆಯ ಬಗ್ಗೆ ಕಮೆಂಟ್ ಮಾಡ್ತೀರಿ. ನೀವು ಮನುಸ್ಮೃತಿಯ ಬಗ್ಗೆ ತಿಳ್ಕೊಳ್ಬೇಕು ಅಂತ ಬಯಸಿದ್ರೆ ಅಥರ್ವ ವೇದ, ಶತಪಥ ಬ್ರಾಹ್ಮಣ, ಮತ್ಸ್ಯ ಪುರಾಣಗಳನ್ನು ದಯವಿಟ್ಟು ಒಂದು ಬಾರಿ ಓದಿ, ಅಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ ಅಂತ ಯೋಗಿ ಆದಿತ್ಯನಾಥ್ ಜಿ ಅವರು ಸರಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಅಡ್ವೈಸ್ ಅನ್ನ ಕೂಡ ರಾಹುಲ್ ಇಟಲಿ ಅವರಿಗೆ ಕೊಟ್ಟಿರುವಂಥದ್ದು. भारत की परंपरा को, भारत के मूल्यों को, भारत के आदर्शों को विस्मृत करके उसको भ्रम में डाल करके कुछ लोगों ने एक ठेका सा ले लिया है भारत के खिलाफ षड्यंत्र करने का। मैं बहुत उन चीजों को देख करके मैं भी पिछले दिनों इस रायबरेली के सांसद श्री राहुल गांधी जी के बयान को पढ़ रहा था। महिलाएं मनु स्मृति के बंधन को तोड़ करके अब बाहर आ जाएं। राहुल जी, एक राहुल गांधी के रूप में आपसे देश बहुत अपेक्षा नहीं करता है, कोई अपेक्षा नहीं करता, लेकिन भारत की संसद में, भारत की सर्वोच्च पंचायत में नेता प्रतिपक्ष के रूप में आपको देश के लोकतंत्र के प्रति जवाबदेही बनाता है। आपने भारत के संविधान की शपथ ली थी और संविधान की शपथ लेकर के आप भारत की परंपरा को, भारत की विरासत को कोसना अपना जन्मसिद्ध अधिकार समझते हैं। आप यूपी के बाहर जाते हैं तो यूपी को लांछित और अपमानित करते हैं, भारत के बाहर जाते हैं तो भारत का अपमान करते हैं। भारत की सेना जब सीमाओं पर दुश्मनों के खिलाफ लड़ती है तो आप भारत की सेना के जवानों से प्रमाण मांगते हैं। आप मनु पर या राम पर या भारत की विरासत पर टिप्पणी करते हैं। मनु को जानना है आप अथर्ववेद पढ़िए, शतपथ ब्राह्मण पढ़िए, मत्स्य पुराण पढ़िए, आपको सारी जानकारियां मिल जाएंगी। ಬಟ್ ಯಾರು ಏನೇ ಹೇಳಿ, ಎಂಥದ್ದೇ ಅಡ್ವೈಸು ಕೊಡಲಿ, ಎಷ್ಟೇ ಅಡ್ವೈಸನ್ನು ಕೊಡಲಿ, ರಾಹುಲ್ ಇಟಲಿ ಅವರಿಗೆ ಅದೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀರಾ? ಆರಂಭದಲ್ಲಿ ಹೇಳಿದಂಥ ಅಮಿತ್ ಶಾಜಿ ಅವರ ಫೋಟೋದಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಹುಲ್ ಇಟಲಿ ಅವರು ಇರೋದೇ ಹೀಗೆ ಅಂತ ಅನ್ಸುತ್ತಾ ನಿಮಗೆ? ಅಥವಾ ಬೇಕಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಅಥವಾ ಇದರ ಹೊರತಾಗಿ ಇನ್ನೇನಾದರೂ ಇದೆಯಾ? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.